ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಎಸ್ಐಆರ್ ಎಂಬುದು ಜನರ ಮೇಲಿನ ತೂಗುಗತ್ತಿ, ಪತ್ರಕರ್ತ ಚಂದ್ರು ತರುಹುಣಸೆ ಅಭಿಪ್ರಾಯ. ಬಾಲಕಿಯರ ವಸತಿ ನಿಲಯಕ್ಕೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ. ಪೋಲಿಯೋ ಹಾಕಿಸಲು ಬೂತ್ಗಳಲ್ಲಿ QR ಕೋಡ್ ಮೂಲಕ ಮಾಹಿತಿ. ಡಾಕ್ಟರ್ ಅಯ್ಯನಗೌಡ. ಬಳಗನೂರು ಪೊಲೀಸರು ಕಾರ್ಯಾಚರಣೆ. 3 ಜನ ಕುರಿ ಕಳ್ಳರ ಬಂಧನ. ನಗದು, ಕುರಿ, ಬೈಕ್ ಜಪ್ತಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಎಸ್ಐಆರ್ ಎಂಬುದು ಜನರ ಮೇಲೆ ತೂಗುಗತ್ತಿ ತರುತ್ತಿದೆ. ಇದು ಯಾವುದೂ ಒಂದು ಸಮುದಾಯಕ್ಕೆ ಆಗುವ ಸಮಸ್ಯೆಯಲ್ಲ. ಇದು ಎಲ್ಲ ಜನರನ್ನು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ಮಾಡುವ ಇಂದು ದೊಡ್ಡ ಜನವಿರೋಧಿ ಕೃತ್ಯ ಎಂದು ಪತ್ರಕರ್ತರಾದ ಚಂದ್ರು ತರುಹುಣಸೆ ಹೇಳಿದರು. ಎಸ್ಐಆರ್ ವಿರೋಧಿಸಿ ನಡೆಸಲಾಗುತ್ತಿರುವ ಜಾಗೃತಿ ಜಾಥಾ ಸಿಂಧನೂರಿಗೆ ಪ್ರವೇಶಿಸಿತ್ತು. ನಗರದ ಜಮಾತೆ ಇಸ್ಲಾಮಿ ಹಿಂದ್ ಕಚೇರಿಯಲ್ಲಿ ಹಲವು ಸಮುದಾಯದ ಮುಖಂಡರು, ಹೋರಾಟಗಾರರು ಹಾಜರಿದ್ದು ಜಾಥಾದ ಭಾಗವಾಗಿ ಅವರು ಮಾತನಾಡಿದರು. ಮನುಜ ಮತ ಬಳಗದ ಅಧ್ಯಕ್ಷರಾದ DH ಕಂಬಳಿ ಮಾತನಾಡಿ, ನಾವು ಸಂವಿಧಾನವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದೇವೆ. ಇಡೀ ಸಮಯದಲ್ಲಿ ಎಸ್ಐಆರ್ ಎಂದು ನಮ್ಮನ್ನು ನೀವು ಈ ದೇಶದ ಪ್ರಜೆಗಳೇ ಅಲ್ಲ, ಹಾಗಾಗಿ ನೀವು ಸಂವಿಧಾನದ ಕುರಿತು ಮಾತನಾಡಬೇಡಿ ಎಂದು ಹೇಳುತ್ತಿದ್ದಾರೆ. ಇದು BJP ಹಾಗೂ RSSನ ದ್ವೇಷ ಸಿದ್ಧಾಂತದ ಭಾಗವೇ ಆಗಿದೆ. ಈ ಜನವಿರೋಧಿ ಸಿದ್ಧಾಂತವು ಮೇಲ್ಗೈ ಸಾಧಿಸಲು ನಾವು ಬಿಡಬಾರದು. ಈ ದೇಶವನ್ನು, ಸಂವಿಧಾನವನ್ನು ಹಾಗೂ ದೇಶದ ಜನರನ್ನು BJPಯ ಮುಷ್ಟಿಯಿಂದ ಬಿಡುಗಡೆಗೊಳಿಸಲು ಸ್ಥಾನಮಾನಕ್ಕೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕಿದೆ. ಈ ಜಾಗೃತಿ ಜಾಥಾ ಮುಂತಾದವು ನೀರನೂಕುಲ್ ಪಡೆದುಕೊಳ್ಳುವ ಕಾಂಗ್ರೆಸ್ ಪಕ್ಷವು ಬೀದಿಗಿಳಿದು ಎಸ್ಐಆರ್ ದುಷ್ಕೃತ್ಯವನ್ನು ಎದುರಿಸಬೇಕಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇನ್ನೂ ನಿದ್ರಾವಸ್ಥೆಯಲ್ಲಿದೆ. ಇದು ಈ ದೇಶದ ದುರಂತ. ಈ ಜಾಥಾ ಕೇವಲ ಆರಂಭ ಮಾತ್ರವೇ. ಮುಂದಿನ ದಿನಗಳಲ್ಲಿ ಎಸ್ಐಆರ್ ಕುರಿತು ಬಹಳ ದೊಡ್ಡ ಸಂಘರ್ಷಕ್ಕೆ ಕರುನಾಡು ಸಾಕ್ಷಿಯಾಗಲಿದೆ ಎಂದು ವಿವರಿಸಿದರು. ಜಮಾತೆ ಇಸ್ಲಾಮಿನ್ ತಾಲೂಕು ಅಧ್ಯಕ್ಷ ಹುಸೇನ್ ಸಾಬ್ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯಿಂದ ಈ ದೇಶದಲ್ಲಿನ ಎಲ್ಲ ಜಾತಿಗಳ ಜನರಿಗೂ ಸಮಸ್ಯೆಯಾಗುತ್ತದೆ. ಈ ಹಿಂದೆ CAA, NRC ತಂದಿದ್ದರು. ಆಗ ಅದನ್ನು ಎಲ್ಲರೂ ಪ್ರತಿಭಟಿಸಿ ಹಿಮ್ಮೆಟ್ಟಿಸಿದೆವು. ಆದರೆ ಈಗ ಬೇರೊಂದು ರೂಪದಲ್ಲಿ ಮತ್ತೆ ತರುತ್ತಿದ್ದಾರೆ. ಇದನ್ನು ಪ್ರಬಲವಾಗಿ ಪ್ರತಿಭಟಿಸಿ ಹಿಮ್ಮೆಟ್ಟಿಸೋಣ ಎಂದರು. ಈ ಸಭೆಯಲ್ಲಿ ಬಸವರಾಜ್ ಬಾದರ್ಲಿ, ಶರಣಪ್ಪ ತೆಂಗಿನಕಾಯಿ, ಕಾಜಿ ಮಲ್ಲಿಕ್, ಮಂಜುನಾಥ್ ಗಾಂಧಿನಗರ, BN ಎರ್ದ್ಯಾಳ್, ಭೀಮಣ್ಣ ನಗನೂರ್, ಡಾಕ್ಟರ್ ವಸೀಂ ಅಹಮದ್, ಅನಿಲ್ ಕುಮಾರ್, ಅಭಿಲೇಶ್ ನಾಯಕ್ ಸೇರಿದಂತೆ ಅನೇಕರು ಹಾಜರಿದ್ದರು. ನಮ್ಮ ಸಿಂಧನೂರಲ್ಲಿರ್ತೀರಿ, ಮದುವೆಯಾಗಿ ಬಹಳ ವರ್ಷ ಆಯಿತು, ಆದರೆ ಮಕ್ಕಳಾಗಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ನನ್ನ ಹೆಸರು ಡಾಕ್ಟರ್ ಹೇಮಾ ಮಟ್ಟಿ ಅಂತ. ನಾನು ಇಲ್ಲಿಂದ ಫರ್ಟಿಲಿಟಿ ಕನ್ಸಲ್ಟೆಂಟ್. ನಿಮಗೆ ಬೆಂಗಳೂರಲ್ಲಿ ಸಿಗುವಂತ ಸರ್ವಿಸಸ್ ಈಗ ನಮ್ಮ ಸಿಂಧನೂರಲ್ಲಿ ಸಿಗ್ತಾ ಇದೆ. ಕಳೆದ 1 ವರ್ಷದಿಂದ ನಮ್ಮ ಸೆಂಟರ್ ಆರಂಭವಾಗಿದೆ. ಇವರ ಸೇವೆಗಳು ಏನೇನೆಂದ್ರೆ IUI ಮತ್ತು IVF ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ಟೆಸ್ಟಿಂಗ್ ಅಂಡ್ ಅಡ್ವೈಸ್ ಫಾರ್ ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಪ್ರೀ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಗೈಡೆನ್ಸ್ ಅಂಡ್ ಮಚ್ ಮೋರ್. ನೀವು ಇವ್ರ ಕಡೆನೇ ಟ್ರೀಟ್ಮೆಂಟ್ ಯಾಕೆ ಮಾಡ್ಕೋಬೇಕಂತ ಹೇಳಿದ್ರೆ ಇವ್ರ ಕಡೆ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ, ಮಾಡರ್ನ್ ಫೆಸಿಲಿಟೀಸ್ ಇದೆ. ಬೆಂಗಳೂರಿನ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗೆ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ನನ್ನ ಪ್ರಕಾರ IVF ಮತ್ತು IUI ಟ್ರೀಟ್ಮೆಂಟ್ಸ್ ಅಲ್ಲಿ ಇವ್ರಕ್ಕಿಂತ ಬೆಸ್ಟ್ ಫೆಸಿಲಿಟಿ ನಮ್ಮ ಸಿಂಧನೂರಲ್ಲಿ ಯಾರು ಕೊಡೋದಿಲ್ಲ. ಲೊಕೇಶನ್ ಸಹನಾ ಹಾಸ್ಪಿಟಲ್ ಹಿಂದಗಡೆ, ಆದರ್ಶ ಕಾಲೋನಿ, ಸಿಂಧನೂರು. ನಗರದ PWD ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ವಸತಿ ನಿಲಯಕ್ಕೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸುವ ಕುರಿತು ಘಟಕ ವ್ಯವಸ್ಥಾಪಕರಿಗೆ ತಾಲೂಕು ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲ್ಮಂಗೆ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಅತ್ಯಂತ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ, ಶೈಕ್ಷಣಿಕವಾಗಿ ಪ್ರತಿದಿನ ಪ್ರಗತಿ ಸಾಧಿಸುವ ತಾಲೂಕಾಗಿ ಹೊರಹೊಮ್ಮುತ್ತಿದೆ. ಹಾಗೆ ಸಿಂಧನೂರು ನಗರಕ್ಕೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಹಳ್ಳಿಯಿಂದ ತಮ್ಮ ವಿದ್ಯಾಭ್ಯಾಸಕ್ಕೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಸಿಂಧನೂರು ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ನೂತನ ವಸತಿ ನಿಲಯ PWD ಕ್ಯಾಂಪಿನಲ್ಲಿ ಪ್ರಾರಂಭವಾಗಿದ್ದು, ಬಹುತೇಕ ಕಾಲೇಜುಗಳು ನಗರದ ಕೇಂದ್ರ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ವಸತಿ ನಿಲಯದಲ್ಲಿ ಇರುವ ವಿದ್ಯಾರ್ಥಿನಿಯರಿಗೆ PWD ಕ್ಯಾಂಪ್ ನಗರದ ಕೇಂದ್ರ ಭಾಗದ ಕಾಲೇಜುಗಳಿಗೆ ಹೋಗಿ ಬರಲು ಸುಮಾರು 3 ರಿಂದ 4 ಕಿಲೋಮೀಟರ್ನಷ್ಟು ಅಂತರವಿದ್ದು, ಇದರಿಂದ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ಪ್ರವೇಶ ಪಡೆಯಲು ಹಿಂದೇಟು ಹಾಕುತ್ತಿದ್ದು,
ಇದರಿಂದ ವಿದ್ಯಾರ್ಥಿನಿಯರಿಗೆ ತೀವ್ರ ತೊಂದರೆಯೂ ಉಂಟಾಗುತ್ತಿದೆ. ಕೂಡಲೇ ತಾವು ಈ ಒಂದು ವಸತಿ ನಿಲಯಕ್ಕೆ ವಿದ್ಯಾರ್ಥಿನಿಯರಿಗೆ ಅನುಕೂಲ ಕಲ್ಪಿಸಿ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಸಮಯಗಳ ಅವಧಿಯಲ್ಲಿ ತಮ್ಮ ಇಲಾಖೆಯಿಂದ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗಿ, ಮುಖಂಡರಾದ ಸುರೇಶ್ ಎಲಿಕೂಳ್ಗಿ, ಜಂಬಣ್ಣ, ಶರಣಬಸವ ಕಲ್ಮಂಗಿ, ನರಸಪ್ಪ ಬಡಿಗೆ ಸೇರಿದಂತೆ ಅನೇಕರಿದ್ದರು. ನಗರ ಪ್ರದೇಶದ ವ್ಯಾಪ್ತಿಯ ಪೋಲಿಯೋ ಬೂತ್ಗಳ ಮಾಹಿತಿ ಸಾರ್ವಜನಿಕರಿಗೆ ಅನುಕೂಲವಾಗಿಸಲು ತಮ್ಮ ಮನೆಯ ಹತ್ತಿರದ ಬೂತ್ಗಳಲ್ಲಿ ಲಸಿಕೆ ಹಾಕಿಸಲು ತಮ್ಮ ಮೊಬೈಲ್ಗಳಲ್ಲಿ QR ಕೋಡ್ ಮೂಲಕ ಮಾಹಿತಿ ಪಡೆಯಲು ಸಿದ್ಧಪಡಿಸಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಯ್ಯನಗೌಡ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳ ವಿಭಾಗ ರಾಯಚೂರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 23, 24, 25ರ 3 ದಿನಗಳವರೆಗೆ ಅಂಗನವಾಡಿ ಮಕ್ಕಳು, ಖಾಸಗಿ ಗಾರ್ಡನ್ಗಳಲ್ಲಿ 5 ವರ್ಷದ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುವುದು ಎಂದು ತಿಳಿಸಿ ಸಾರ್ವಜನಿಕರು ಪೋಲಿಯೋ ಮುಕ್ತ ಭಾರತಕ್ಕಾಗಿ ಕೈ ಜೋಡಿಸಲು ಮನವಿ ಮಾಡಿದ್ದಾರೆ. ಬಳಗನೂರು ಪೊಲೀಸರು ಕಾರ್ಯಾಚರಣೆ. 3 ಜನ ಕುರಿ ಕಳ್ಳರ ಬಂಧನ. ಆರೋಪಿಗಳಿಂದ 1,20,000 ನಗದು ಹಣ, 4 ಕುರಿಮರಿ, 1 ಮೋಟಾರ್ ಸೈಕಲ್ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಳಗನೂರು ಠಾಣಾ ವ್ಯಾಪ್ತಿಯ ಜಾಲವಾಡಿಗೆ ಗ್ರಾಮದ ಕುರಿಹಟ್ಟಿಯಲ್ಲಿ ಕಳ್ಳರು 8 ಕುರಿಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ ಎಂದು ಬಳಗನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜೂನ್ 16ರಂದು ಭೇದಿಸಿದ ತಂಡ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪ್ರಕರಣದ ಆರೋಪಿತರಾದ ಬಸವಲಿಂಗಪ್ಪ ತಂದೆ ಹನುಮಂತಪ್ಪ ಇರ್ಕಲ್, ಶಿವರಾಜ್ ತಂದೆ ಸಿದ್ದಪ್ಪ ಅಸಂಕಲ್, ನಾಗರಾಜ್ ತಂದೆ ಯಂಕಪ್ಪ ದಿನ್ನಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಅವರ ಬಳಿ 13 ಕುರಿಗಳ ಬೆಲೆ ನಗದು ಹಣ 1,20,000 ರೂಪಾಯಿ ಮತ್ತು 4 ಕುರಿಮರಿಗಳು, 1 ಮೋಟಾರ್ ಸೈಕಲ್ ಜಪ್ತಿ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಕುಮಾರಸ್ವಾಮಿ, ಹೆಚ್ಚುವರಿ ಎಸ್ಪಿ ಜಿ ಹರೀಶ್, ಹೆಚ್ಚುವರಿ ಎಸ್ಪಿ ರಾಯಚೂರು, ಡಿವೈಎಸ್ಪಿ ಸಿಂಧನೂರು, ಸಿಪಿಐ ಗ್ರಾಮೀಣ ನೃತ್ಯ ವಿನಾಯಕ ಮಾರ್ಗದರ್ಶನದಲ್ಲಿ PSI ಯರಿಯಪ್ಪ ಹಾಗೂ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದ ಕಳ್ಳತನ ಪತ್ತೆಯಾಗಿದೆ. ಈ ಪತ್ತೆ ಕಾರ್ಯವನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಹಿಂದೆ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 90367313855.